ಇನ್ನು ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅಂತಂತಂದರೆ ಅದೊಂದು ಶಕ್ತಿ ಅನ್ನುವಂಥ ರೀತಿ ಅದೊಂದು ಕಾಲ ಇತ್ತು ರಾಜಕೀಯದಲ್ಲಿ. ಈಗ ಅದಾದ ನಂತರ ಒಂದಷ್ಟು ಕಿತ್ತಾಟಗಳಾಯಿತು, ಮುನಿಸುಗಳಾಯಿತು, ಆಮೇಲೆ ಇಬ್ಬರು ಬೇರೆ ಬೇರೆ ಆದರು. ಈಗ ಈ ಕಿತ್ತಾಟ ಬಿಟ್ಟು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಕೂಡ ಒಂದಾಗ್ತಾರಾ ಅಂತ ದೆಹಲಿ ಸಂಧಾನದ ಬಗ್ಗೆ ಮಾಹಿತಿಯನ್ನು ಸೋಮಶೇಖರ್ ರೆಡ್ಡಿ ಅವರು ಹಂಚಿಕೊಂಡಿದ್ದಾರೆ. ಈಗ ಏನಂತ ಅಂದರೆ, ಗಂಗಾವತಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಇದ್ರ ಬಗ್ಗೆ. ಬಹಳ ವರ್ಷಗಳಿಂದ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇಬ್ಬರು ಒಳ್ಳೆ ಸ್ನೇಹಿತರು. ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಇಬ್ಬರನ್ನು ಡೆಲ್ಲಿಗೆ ಕರೆದಿದ್ದಾರೆ. ಇಬ್ಬರ ನಡುವೆ ಸ್ವಲ್ಪ ಗೊಂದಲ ಇದೆ, ಮುನಿಸಿದೆ. ಅದನ್ನು ಸರಿಪಡಿಸ್ಕೊಂಡು ವಾಪಸ್ ಬರ್ತಾರೆ ನೋಡಿ. ಡೆಲ್ಲಿಗೆ ಹೋಗಿ ಗೊಂದಲ ಸರಿಪಡಿಸ್ಕೊಂಡು ಬರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಹಳೆ ಚಾರ್ಮ್, ಹಳೆ ಗತ ವೈಭವ ಬರುತ್ತೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಇಬ್ಬರು ನನಗೆ ಸಹೋದರರೇ, ಡೆಲ್ಲಿಲಿ ಸಂಧಾನ ಯಶಸ್ವಿ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟರು. ನನ್ನ ಸಹೋದರ ಜನಾರ್ದನ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಬಹಳ ವರ್ಷಗಳಿಂದ ಸ್ನೇಹಿತರು. ಸಂಧಾನ ವಿಷಯ ಅಲ್ಲಿ ಬರಲ್ಲ. ಸೋಮಣ್ಣ ಸಾರ್ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ. ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡ್ಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ, ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದ್ಬಿಡ್ತಾರೆ. 100%. ಬಳ್ಳಾರಿ ಜಿಲ್ಲೆ ಅಲ್ಲ, ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ. ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿ ಈಗ ಟಾಕ್ ಏನಂತಂದ್ರೆ, ಅಂದ್ರೆ ಒಳ್ಳೆಯವ್ರನ್ನ ಕಳ್ಕೊಂಡಿವಿ, ಎಂಥವ್ರನ್ನ ಗೆಲ್ಸ್ಬಿಟ್ಟಿವಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದ್ದಾರೆ ಅಷ್ಟೇ. ನನ್ನ ರಾಮುಲು ನನಗೆ ತಮ್ಮನೇ, ಜನಾರ್ದನ ರೆಡ್ಡಿ ಕೂಡ ತಮ್ಮನೇ. ಅಲ್ಲ, ಯಶಸ್ವಿ ಹೋಗ್ಬೇಕಲ್ಲಿ, ಡೆಲ್ಲಿಗೆ ಹೋಗಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಆಗುತ್ತೆ ಅಂತೇಳಿ ನನಗೆ. ನನ್ನ ಸಹೋದರ ಜನಾರ್ದನ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಬಹಳ ವರ್ಷಗಳಿಂದ ಸ್ನೇಹಿತರು. ಸಂಧಾನ ವಿಷಯ ಅಲ್ಲಿ ಬರಲ್ಲ. ಸೋಮಣ್ಣ ಸಾರ್ ಅವರು ಕರೆದಿದ್ದಾರೆ.